ರಾಷ್ಟ್ರೀಯ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿಯಾಗಿರ್ತಕ್ಕಂಥ ಸುರ್ಜೇವಾಲ ಅವರು ನಮ್ಮ ರಾಜ್ಯದ ಉಸ್ತುವಾರಿ. ಅವರು ನಮ್ಮನ್ನೆಲ್ಲ ಶಾಸಕರನ್ನೆಲ್ಲರನ್ನೂ ಕರೆದು ಇಂಡಿವಿಜುವಲಾಗಿ ಮಾತಾಡ್ತಕ್ಕಂಥ ಸಂದರ್ಭ. ಹಾಗೆ ನಾಳೆ ನನಗೆ ಸಮಯ ಕೊಟ್ಟಿರುವಂಥದ್ದು. ಆ ಸಂದರ್ಭದಲ್ಲಿ ಹೋಗಿ ನನ್ನ ಕ್ಷೇತ್ರದ ಬಗ್ಗೆ ಇರ್ಬೋದು, ಅಭಿವೃದ್ಧಿ ಬಗ್ಗೆ ಇರ್ಬೋದು, ಬೇರೆ ವಿಚಾರಗಳನ್ನು ಮುಕ್ತವಾಗಿ ಮಾತಾಡೋಕ್ಕೆ ಅವಕಾಶವನ್ನು ಕೊಟ್ಟಿದ್ದಾರೋ ಅದನ್ನು ಆ ಸಂದರ್ಭದಲ್ಲಿ ನನ್ನ ಕ್ಷೇತ್ರಕ್ಕೆ ಬೇಕಾಗಿರ್ತಕ್ಕಂಥ ಈಗಾಗಲೇ ಏನು ಎಲ್ಲ ಮಂತ್ರಿಗಳಿಗೂ ನನಗೆ ಕಾಮಗಾರಿಗೆ ಏನು ಹಣ ಬೇಕು ಅದನ್ನು ಲೆಟ್ರನ್ನು ಕೊಟ್ಟಿದ್ದೀನಿ, ಮನೆಯನ್ನು ಕೊಟ್ಟಿದ್ದೀನಿ. ಅದಕ್ಕೆ ಪುರಸ್ಕಾರ ಸಿಗೋ ರೀತಿಯಲ್ಲಿ ಒಂದು ಕಡೆ ಮಾತಾಡೋದು. ಇನ್ನೊಂದು ಕಡೆ ಪಕ್ಷದ ಸಂಘಟನೆ ಎಲ್ಲ ಚೆನ್ನಾಗಿದೆ, ಏನು ತೊಂದರೆ ಇಲ್ಲ. ಇನ್ನು ಬೇರೆ ಏನು ವಿಷಯ ಬರ್ತಾವೋ ನೋಡೋಣ. ಒಟ್ಟಲ್ಲಿ ನನ್ನ ಕ್ಷೇತ್ರಕ್ಕೆ ಯಾವುದೇ ರೀತಿಯ ತೊಂದರೆನೂ ಆಗಿಲ್ಲ. ಯಾವುದೇ ಈಗ ನಿಮ್ಮ ಕ್ಷೇತ್ರಕ್ಕೆ ನೀವು ಬೇಡಿಕೆ ಇಟ್ಟಂಥ ಅನುದಾನಗಳೆಲ್ಲ ಸಿಗ್ತಾ ಇದೆ ಸರ್ಕಾರದ ಬಗ್ಗೆ ನಿಮ್ಗೆ ಯಾವುದೇ ಅಸಮಾಧಾನ ನನಗೇನಿಲ್ಲ. ನಿಮ್ಗೆ ಗೊತ್ತಿರೋ ಹಾಗೆ ಇಲ್ಲಿ ಇಂಡಸ್ಟ್ರಿ ಇರ್ಬೋದು, ಕುಡಿಯೋ ನೀರಿನ ವಿಚಾರ ಇರ್ಬೋದು, ಪವರ್ ಬಗ್ಗೆ ಇರ್ಬೋದು. ಅಲ್ಲಿ ಸಿರ್ಸೆಲ್ಲೂ ಕುಡಿಯೋ ನೀರಿಗೆ 65 ಕೋಟಿ ಬಂದು ಈಗಾಗಲೇ ಕಾಮಗಾರಿ ಪ್ರಾರಂಭ ಆಗಿರುವಂಥದ್ದು ಇರ್ಬೋದು. ಹಿಂದಿನ ಸರ್ಕಾರದಲ್ಲಿ ಬಂದಿರತಕ್ಕಂಥ ಕಾಮಗಾರಿಗೆ ಏನು ಹಣ ಕೊರತೆ ಆಗಿತ್ತು, ಈಗ ಆ ಕಾಮಗಾರಿ ಕೂಡ ಹಣ ಕೊಟ್ಟು ಅವು ಕೂಡ ಎಲ್ಲ ಪ್ರಗತಿರುವಂಥದ್ದು. ಈಗ ನನಗೀಗ ಯಾವುದೇ ರೀತಿಯ ನಮ್ಮ ಸರ್ಕಾರದಿಂದ ಬರ್ತಕ್ಕಂಥ ಅನುದಾನದಲ್ಲಿ ಯಾವುದೇ ರೀತಿಯ ಅಸಮಾಧಾನ ಬಂದಲ್ಲಿ ಇಲ್ಲ. ಏನೋ ಇತ್ತಂದರೆ ನಾನು ಮುಕ್ತವಾಗಿ ಆಯಾ ಸಂಬಂಧಪಟ್ಟ ಮಂತ್ರಿಗಳನ್ನು, ಮಾನ್ಯ ಮುಖ್ಯಮಂತ್ರಿಗಳನ್ನ ಮತ್ತು ಡಿ.ಕೆ. ಶಿವಕುಮಾರ್ ಅವರು ಮೊನ್ನೆಯೂ ಕೂಡ ಹೋದ ಒಂದಿಷ್ಟು ನಮ್ಮ ಕ್ಷೇತ್ರಕ್ಕೆ ಬೇಕಾಗಿರ್ತಕ್ಕಂಥ ಬ್ರಿಡ್ಜ್ಗಳಿಗೆ ಒಂದು ಮನೆಯನ್ನು ಕೊಟ್ಟೆ. ಆಯಿತು ಅಂತ ಅದನ್ನು ಕೂಡ ಪುರಸ್ಕಾರ ಮಾಡಿ ಈಗಾಗಲೇ ಅದು ಲೈನ್ ಎಸ್ಟಿಮೇಟಿಗೆ ಬಂದಿದ್ದಾವೆ. ಈಗ ಇಲ್ಲೇ ಹೊಸೂರು ಡ್ಯಾಮ್ ಅದಕ್ಕೂ ಕೂಡ ನನಗೆ ಬೇಕು, ಒಂದು 15 ಕೋಟಿ ಬೇಕು ಅಂತ ಹೇಳಿದ್ದೀನಿ ನಾನು. ಈಗ ಅವರು ಕೂಡ ಅದಕ್ಕೆ ಕೊಡ್ತೀನಿ ಅಂತ ಹೇಳಿ ಅದೆಲ್ಲ ಸರ್ವೆಗೆಲ್ಲ ಎಸ್ಟಿಮೇಟ್ಗೆಲ್ಲ ಕಳಿಸಿದ್ದಾರೆ. ಈಗ ನನ್ನ ಕ್ಷೇತ್ರಕ್ಕೆ ಏನು ಅನುದಾನ ಬೇಕೋ ಅದನ್ನೆಲ್ಲವೂ ಕೂಡ ಸಂಬಂಧಪಟ್ಟ ಮಂತ್ರಿಗೆ ಅಲ್ಲಿ ನಾನು ವಿನಂತಿನ ಮಾಡ್ಕೊಂಡಿದ್ದೀನಿ. ನಾನು ಮಾನ್ಯ ಬೋಸರಾಜ್ ಅವರು ಸಣ್ಣ ನೀರಾವರಿ ಮಂತ್ರಿ ಅವರಲ್ಲೂ ಕೂಡ ಬ್ರಿಡ್ಜ್ ಕಮ್ ಬ್ಯಾರೇಜ್ಗೆ ನಮ್ಮ ಜಿಲ್ಲೆಗೆ ಎಷ್ಟು ಬೇಕು ಅಷ್ಟು ಅಂತ ಕೇಳಿ ನಾನು. ಇನ್ನು ಪಿಡುಬಡಿ ಮುಖಾಂತರ ನಮ್ಮ ರೈತರಿಗೆ ಮತ್ತು ಶಾಲಾ ಮಕ್ಕಳಿಗೆ ಈ ಸಣ್ಣ ಸಣ್ಣ ಹಳ್ಳ ಇದಾವಿಲ್ಲಿ ಅದಕ್ಕೂ ಕೂಡ ಸುಮಾರು 100 ಗಟ್ಟಲೆ ಫುಟ್ ಬ್ರಿಡ್ಜಿಗೆ ನಾನು ವಿನಂತಿಯ ಲೆಟರ್ನ ಕೊಟ್ಟಿದ್ದೀನಿ ನಾನು. ಹಾಗಾಗಿ ನನಗೆ ಎಲ್ಲದೂ ಸಿಗುತ್ತೆ ಅನ್ನೋ ವಿಶ್ವಾಸದಲ್ಲಿ ನಾನು ಇದ್ದೀನಿ. ಹಾಗಾಗಿ ಈ 2 ವರ್ಷದಲ್ಲಿ ಸಾಕಷ್ಟು 100 ಕೋಟಿ ಹಣ ತಂದು ಈಗ ಅಭಿವೃದ್ಧಿನ ಮಾಡಿದ್ದೀನಿ ನಾನು. ಇನ್ನು ಅನೇಕ ವಿಚಾರ ಮಂಜೂರಿ ಆದರೂ ಕೂಡ ಇನ್ನು ಟೆಂಡರ್ ಆಗಿ ಅವು ಕಾರ್ಯರೂಪಕ್ಕೆ ಮುಂದಿರಿಸಿ ಬರ್ತಾಯಿದೆ. ಹಾಗೆ ನನಗೆ ನನ್ನ ಕ್ಷೇತ್ರದಲ್ಲಿ ಯಾವುದೇ ಸರ್ಕಾರದ ಮಂತ್ರಿಗಳಲ್ಲಿ ಯಾವುದೇ ಅಸಮಾಧಾನ ಇಲ್ಲ. ಮತ್ತು ಮುಖ್ಯಮಂತ್ರಿ ವಿಚಾರ ಮತ್ತೊಂದರೆ ಅದು ಹೈಕಮಾಂಡ್ ಬಿಟ್ಟುವಂಥದ್ದು ನನ್ನ ವಿಚಾರ. ಈ ಕೋಪದ ಹಾನಿ ಬಗ್ಗೆ ನಾನು ಮೊನ್ನೆ ತಿರುಗಿದ್ದೆ. ಇವತ್ತು ಬೆಳಗ್ಗೆನೂ ಹಾಗೆ ಸ್ವಲ್ಪ ಲೇಟ್ ಆಯ್ತು ಬರುತ್ತೆ. ಅಲ್ಲಿ ಏನು ಮನೆ ಬಿದ್ದಿದ್ದವೋ ಅಲ್ಲಿ ಹೋಗಿದ ತಕ್ಷಣ ನಾವು ನಮ್ಮ AC ಅವರು, ತಹಸೀಲ್ದಾರ್, ಅಲ್ಲಿ ಪಟ್ಟಣ ಪಂಚಾಯತ್ ನಗರಸಭೆಯ ಕಮಿಷನರ್ ಮತ್ತೆಲ್ಲ ಮುಖಂಡರು ಹೋಗಿ ಅಲ್ಲಿ ಅದು ನೋಡಿ ಪರಿಶೀಲನೆ ಮಾಡಿ ಸರ್ಕಾರದಿಂದ ಬರ್ತಕ್ಕಂಥ 1 ಲಕ್ಷ ರೂಪಾಯಿ ಚೆಕ್ಕನ್ನು ಕೊಟ್ಟು ಮತ್ತು ನಮ್ಮ ಕಡೆ ಆಗ್ತಕ್ಕಂಥ ಸಹಾಯನ ಕೂಡ ನಾವು ಮಾಡಿ ಬಂದಿದ್ದೀವಿ ನಾವು. ಈಗ 2 ತಹಸೀಲ್ದಾರ್ನ ಸಂಪರ್ಕದಲ್ಲಿ ಮತ್ತು ಕೆಲವು ಅಧಿಕಾರಿಗಳ ಸಂಪರ್ಕದಲ್ಲಿ ದಿವಸ ಬೆಳಗ್ಗೆ ಮತ್ತು ಸಾಯಂಕಾಲ ಇದನ್ನು ಅವರ ಫೋನ್ ಮುಖಾಂತರ ಇದನ್ನು ಎಲ್ಲೆಲ್ಲಿ ಅನಾಹುತ ಆಗ್ತಿದೆ ತಕ್ಷಣ ನಮ್ಮ ಗಮನಕ್ಕೆ ತರಬೇಕು ಅಂತ ಹೇಳಿದಿನೋ ಆ ರೀತಿಯಲ್ಲಿ ಅವರೆಲ್ಲ ಇವನ್ನು ಕೂಡ ಅಷ್ಟೇ ಆ PDOಗಳ ಮುಖಾಂತರ ನಮ್ಮ ಮಾಹಿತಿ ಬಂದ ತಕ್ಷಣ ಅಲ್ಲಿ ಹೋಗಿ ಸ್ಪಂದಿಸಿ ಅವ್ರಿಗೇನು ಸಹಕಾರ ಬೇಕೋ ಅದನ್ನು ಕೊಡ್ತಾಯಿದ್ವಿ, ಮಾಡ್ತೀವಿ. ಅದಕ್ಕೆ ಯಾವುದೇ ಇನ್ಯಾವುದಾದ್ರು ನಿಮಗೆ ಗೊತ್ತಿರೋ ಹಾಗೆ ಯಾವುದಾದ್ರೂ ಬಂದರೆ ತಮ್ಮ ಮಾಧ್ಯಮಗಳ ಮುಖಾಂತರ ಬಂದರೂ ಕೂಡ ಅದನ್ನು ನಾನು ಹೋಗಿ ಅಲ್ಲಿ ಸಾಕಷ್ಟು KCF ರೇಂಜರ್ನೆಲ್ಲ ಕರೆದು ಮಾತನಾಡಿ ನಾನು ಅದ್ರ ಬಗ್ಗೆ ಅವ್ರನ್ನೂ ಕರೆಸಿದ್ದೀನಿ ನಾನು. ಕರೆಸಿ ಮಾತಾಡಿ ಬಗ್ಗೆ ಹಚ್ಚಿದ್ದೀನಿ ನಾನು. ಆದರೆ ಇವತ್ತು UFC ಮೀಟಿಂಗ್ ಇತ್ತು. ಅಲ್ಲಿ AC ಅವರು ACF ಮತ್ತು RF ಕೂಡ ಇದ್ದಾರೆ. ಅಲ್ಲಿ ಕೂಡ ನಾನು ರೈತರಲ್ಲೂ ಭಾಳಷ್ಟು ಜನ ಸೇರ್ಕೊಂಡಿರ್ತಕ್ಕಂಥ ಸಂದರ್ಭ. ಅಲ್ಲಿ ಕೂಡ ನಾನು ವಿನಂತಿಗಳನ್ನು ಮಾಡ್ಕೊತೀನಿ ನಾನು. ಇವತ್ತು ಅರಣ್ಯ ಅದರಿಂದ ಅರಣ್ಯದ ಕಾನೂನು ಈಗ ಎಲ್ಲರೂ ಕೂಡ ಅಕ್ರಮ ಇಲ್ಲಿವರೆಗೂ ಮಾಡ್ಕೊಂಡಿದ್ದಾರೋ ಅವನ್ನ ಸಕ್ರಮ ಮಾಡಬೇಕು ಅಂತ ಹೇಳಿ ವಿಧಾನಸಭೆಯಲ್ಲಿ ನಾನು ಪ್ರಸ್ತಾಪ ಮಾಡಿ ಅದು ಕೇಂದ್ರ ಸರ್ಕಾರಕ್ಕೆ ಕಳಿಸಿದ್ದಾರೆ. 3 ತಲೆಮಾರಿನ 1 ತಲೆಮಾರು ಮಾಡುವಂಥದ್ದು ಮತ್ತು 3 ಎಕರೆವರೆಗೆ ಯಾರು GPS ಆಗಿ ಅದನ್ನು ಮಂಜೂರಿ ಕೊಡಬೇಕು ಅನ್ನೋಂಥದ್ದು ಇವತ್ತು ರಾಜ್ಯ ಸರ್ಕಾರ ಮಾನ್ಯ ಮುಖ್ಯಮಂತ್ರಿಗಳು ಕೇಂದ್ರ ಸರ್ಕಾರಕ್ಕೆ ಕಳಿಸಿದ್ದಾರೆ. ಅಲ್ಲೂ ಕೂಡ ಮಲೆನಾಡಿನ ಭಾಗದಲ್ಲಿರ್ತಕ್ಕಂಥ ಎಲ್ಲ ಸಂಸದರು ಅಲ್ಲಿ ಪಾರ್ಲಿಮೆಂಟಲ್ಲಿ ಕೂಡ ಧ್ವನಿ ಎತ್ತೋದ್ರ ಮುಖಾಂತರ ಅತಿಕ್ರಮಣದಾರರಿಗೆ ಒಂದು ನ್ಯಾಯ ಕೊಡ್ತಕ್ಕಂಥ ಕೆಲಸ ಮಾನ್ಯ ಸಂಸದರು ಕೂಡ ಜವಾಬ್ದಾರಿ ಇರುತ್ತೆ. ಅವರು ಕೂಡ ನಮಗೇನು ಪಾರ್ಲಿಮೆಂಟಲ್ಲಿ ಕೂಡ ಧ್ವನಿ ಎತ್ತಿದ್ರೆ ಅವ್ರಿಗೆ ಕೂಡ ನ್ಯಾಯ ಸಿಗುತ್ತೆ. ವೀಕ್ಷಕ ಮಹಾಪ್ರಭುಗಳೇ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.